ಗಪ್ಪಲೆ ಹಿಂಗ್ಯಾಕ ಅವು ತರಿಮ್ಯಾ ಬಡದು ಕಳ್ಸನ್ರಿ ಮಗ. ಯಾಕಲೆ ನಿಮ್ಮ ದನಗಳು ಏನೋ ಅವನು ಹೊಲ್ದಾಗ ಹಾಕಿ ಬೆಳಿ ತಿಂದವಂತ. ಇಷ್ಟನ ಇರ್ಲಿ ಬಿಡ್ಲೆ. ಗೌಡ್ರ ಟೂರ್ ಹೋಗಿ ಮೇಯ್ತೀವಿ, ಗೌಡ್ರ ದನ ಅಟ್ಟ ಮಂದಿ ಹೊಲ ಹೋಗಿ ಮೇಯ್ತಾವ. ಏನಾಗೋದೈತಿ? ನಾನು ಅದ ಪಡ್ಕೊಂಡೆ. ಮೊದ್ಲ ಗೌಡ್ರ ದನಗಳು ಅವು. ಗೌಡ್ರು ಊರಾಗ ಮೇಯ್ತಾರ, ಅವ್ರ ದನ ಹೊರಗೆ ಮೇಯ್ತಾವ ಅಂದೆ. ಏನಂದ ಅದಕ್ಕೆ? ಏನೋ ನಿಮ್ ತಿಂಡಿ ಅಂದ. ಯಾರ್ದ? ನಂದು ನಂದು ತಿಂಡಿ ಮುಗಿದು ಭಾಳ ದಿವಸ ಆಗೈತಿಯಪ್ಪ. ನಮ್ಮ ಗೌಡನ ತಿಂಡಿನ ಭಾಳ ಆಗೈತಿ. ನಿನಗೇನೋ ಕೇಳಿದ್ರ ಅವ್ರನ್ನ ಬಂದು ಕೇಳಂತ ಹೇಳೀನಿ. ಅಲ್ಲೇ ಹಾದ್ಯಾಗ ಜಗಳ ಹಾದ್ಯಾರ ಬಗ್ಗೆ ಹೆಚ್ಚು ಬರಬಾರ್ದು. ಹಾದಿ ಹೋಗೋದು ಯಾವತ್ತು ನನ್ನ ಮನೆ ಹೋಗ್ಸ ಮಲ್ಲೆ ನೀನು. ಮತ್ತ ನೀವು ಹಲ್ಕಟ್ಗೇರಿ ಮಾಡೋರು ನಾ ಚಪ್ಪಲೆ ಬಡ್ಸ್ಕೊಳ್ಳ. ಯಾಕಲೆ ಏನಾಗ್ತ? ಅದಕ್ಕೆ ಅವ ಇಲ್ಲಿ ನಿಮ್ಮನ್ನ ಕೇಳಕ್ ಬರಕತ್ತಂತ. ಮತ್ತೇನಂತಿದ? ಏನಿಲ್ರಿ, ನಿನ್ನ ತಿಂಡಿ ಮುಗ್ದೈತೆ ಅವೆಲ್ಲ ನಿಮ್ಮ ಗೌಡ್ರನ್ನ ಕೇಳ್ತೀನಿ ನಡಿ ಅಂದ. ಅಷ್ಟೊಕ್ಕೆಲ್ಲ ನನ್ನ ಮಗ್ಗ ಗೌಡ್ಯ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನು ಅವಾಗ ಎಷ್ಟು ಸತ್ತಿರ್ಬೇಕಾದ್ರ ಇನ್ನು ದಿನ ಬೆಳಗಾದ್ರೆ ಸೋನ ಮೊಸರಿ ಮಮ್ಮ ತಿನ್ನವ್ ನಾನು. ನನಗೆ ಎಷ್ಟಿರ್ಬೇಡ. ನನ್ನ ಮಗ ಬಂದು ನಾನು ಕೇಳಿ ನೀನು ಮೂರು ಮುಚ್ಕೊಂಡ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಏನು ಈ ಬಡವನ ಮನೆ ಕಂತ ಬಡಂತ ಬಂತಲ್ಲ ನಿಮ್ಮ ಪ್ರಯಾಣ? ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ? ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಭಾಗಲ ತುಳಿತಾನಂದ್ರ ತಮ್ಮ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಬಂದಿತ್ತೇನು ಅಂತ ಕೇಳಿದೆ. ಬಂದ ಕಾರಣ ಐತ್ರಿ ಗೌಡ್ರ. ಕಾರಣ ಇಲ್ಲದೆ ಈ ಧರ್ಮಾಪುರ ಧರ್ಮಣ್ಣ ಯಾರ ಮನೆ ಹೊಸಲ ತೊಳೆದಲ್ಲ ಅನ್ನೋ ಮಾತು ನಿಮಗೂ ಚೆನ್ನಾಗಿ ಗೊತ್ತು. ಗೌಡ್ರ ಹೇಳಿಲ್ರಿ, ನಿನ್ನೆ ನಿಮ್ಮ ಹಾಳು ಮಕ್ಕಳು ನನ್ನ ತುಂಬಿದ ಬೆಳೆಗಳಿಗೆ ದನ ಹೋಗಿಸಿ ತುಂಬಿದ ಬೆಳೆ ಎಲ್ಲ ಹಾಳು ಮಾಡ್ಯಾರಿ ಅಪ್ಪ. ಹೌದಾ ಲೇ ಗೌರ್ಯ? ಆಮೇಲೆ ಆಗ ಹೇಳಕ್ ಬರೋದಿಲ್ಲ ನಮಗನ. ಪಾಪ ಧರ್ಮಣ್ಣ ಹೊಂದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರ ಅಂತ ನಾ ಏನು ಹೇಳಿ? ದನ ನಿಮ್ಮ ಅದಾವು, ನೀವು ಹೇಳಿ. ನಾನು ಹೇಳಿದೆ ಹೋಲಿ ಬಿಡಪ್ಪ ಅಂತ. ಕೇಳಿಲ್ಲ. ಹೇಳ್ಬಿಡ ಧರ್ಮಣ್ಣ, ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಆಳುಗಳಿಗೆ, ಧರ್ಮಣ್ಣ ಹೊಲ್ದಾಗ ದನ ಹೋಗಿಸ್ಬೇಡ್ರಿ ಅಂತ ಹೇಳಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನಮ್ಮ ಹೊಲದಾಗ ದನ ಹೋಗಿಸ್ಬೇಡ್ರಿ, ಬೇರೆಯವರ ಹೊಲದಾಗ ದನ ಹೋಗಿಸಿ ಬೆಳಿ ಮೇಸರನ್ನಾಗೈತಿ ನಿಮ್ಮ ಮಾತಿನ ಅರ್ಥ? ಇದೇನು ಧರ್ಮಣ್ಣ ನೀನು ಆಡುತ್ತಿರುವ ಮಾತು? ಈ ಊರ್ ಗೌಡ ಶ್ರೀಕಾಂತ್ ಗೌಡ ಮಾಡ್ಯಾನು ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ ಇಲ್ಲ. ಹಂಗಿದ್ರೆ ಹೇಳ್ಬಿಡು, ಮತ್ತೆ ನಿಂದು ಒಂದು ಆಗೇ ಬಿಟ್ಟೆ. ಯಾಕಂದ್ರೆ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂತ ಬಡ ಭಿಕಾರಿಗಳ ತರ್ಕೊಳ್ಳಿ ಆಯ್ತು ನೋಡು. ಯಾರೇನ್ ಮಾಡಕ್ ಬರಂಗಿಲ್ಲ. ಛೇ ಹಂಗೇನಿಲ್ರಿ ಗೌಡ್ರ. ನೋಡ್ರಿಯಪ್ಪ, ಕೋರ್ಟು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿಗೆ ಸಿಗುವ ಬೆಲೆ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕು? ಹಿಂದೆ ನಿಮ್ಮ ಮನೆತನ ಎಂಥದ್ದು? ಸುತ್ತು 40 ಹಳ್ಳಿಗೆ ಬೇಕಾದಂತ ಮನೆತನ. ನಿಮ್ಮ ತಂದೆಯವರಾಗಲಿ, ನಿಮ್ಮ ಅಜ್ಜನವರಾಗಲಿ, ನಮ್ಮಂತ ಬಡವರು ಕಷ್ಟ ಅಂತ ನಿಮ್ಮ ಮನೆ ಬಾಗಿಲಿ ಬಂದ್ರ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಜೋಪಾನ ಮಾಡ್ಕೊಂಡು ಬಂದ ಹದಗುಣ ನಿಮ್ಮ ಹತ್ರ ಆಯ್ತು ಅಂತ ಹೇಳಿ ನನಗೆ ನುಕ್ಸಾನ್ ಆಗೈತಿ. ಪರಿಹಾರ ಕೊಡ್ರಿ ಗೌಡ್ರ ಅಂತ ಈ ಮೂಲ ಕೇಳಕ್ ಬಂದಿದ್ರಪ್ಪ. ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಟ್ಟು ಸೂಳೆ ಮಕ್ಕಳ. ಮಂದಿ ಹೊಟ್ಟೆ ಹುಟ್ಟಿದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದಂತ ತಿಳ್ಕೊತಿದ್ರ. ಆದ್ರ ನಾವು ಹಂಗಲ್ಲ. ನಮ್ಮ ಹುಟ್ಟಿದ ನಮ್ಮ ಅನ್ಕೊಳಂಗಿಲ್ಲ, ಮತ್ತೊಬ್ರಿಗೆ ಹುಟ್ಟಿದ ನಮ್ಮ ಅನ್ಕೊಳಕ್ ಹೆಂಗ್ ಬರ್ತೈತಿ? ಒಂದ್ ವೇಳೆ ಅನ್ಕೊಂಡ್ರೆ ನಾಳೆ ಅಷ್ಟೇ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡಿದ್ರಿ? ಚಚ, ಅದೆಲ್ಲ ನಮ್ಮ ಕಡೆ ಸೀನ ಇಲ್ಲ. ಗೌಡ್ರ, ನಾಳಾಗ ನಿಮ್ಮ ಆಸ್ತಿ ಒಳಗೆ ಫಲ ಕೇಳಿದ್ರಿ ಅಪ್ಪ. ನೋಡ್ರಿ ಗೌಡ್ರ, ನಮಗ ಬೆಲೆ ನುಕ್ಸಾನ್ ಆಗೈತಿ, ಈ ಬಡ ಜೀವಿಗೆ ಒಂದು ಸ್ವಲ್ಪ ಪರಿಹಾರ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಬೇಕಂದ್ರೆ ಗೌಡ್ರ, ಬೇಕಾದ್ರೆ ನಿಮ್ಮ ಖಾಲಿ ಬೀಳ್ತಿದ್ರಿ. ಅಲ್ಲ, ಏನ್ ಮಾಡಕತ್ತೀನಿ? ತೊದಲಿಗೆ ಬಡ್ದಾಡಿದ್ರು ರೊಕ್ಕ ಹುಚ್ಚತವನ. ಹಂಗ ರೊಕ್ಕ ಹುಚ್ಚುವಂಗಿದ್ರ ಬೆಳತನ ಹಿಡ್ಕೊಂಡು ಕುಂದ್ರು ಮಗನ. ನೀನು ಕಾಲು ಬಿದ್ದು ಕಾಲುಂಗ್ರ ಬಿಚ್ಕೋ ಜಾತಿಗೆ ಸೇರಿದವನಂತ ಭಾಳ ಚಲೋನು ಗೊತ್ತೈತಿ. ಏನು ಇಷ್ಟಂಗಲ್ಲ ಹಚ್ಚಿ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸ್ವಕ್ತನ ಆಗ್ತಾನ.
ಹಂಗ ಕೊಟ್ಟು ಕಳಿಸೋ ಅಭ್ಯಾಸ ನನಗಿಲ್ಲ. ಏನಾದ್ರೂ ಮುಯ್ ಇಟ್ಕೊಂಡು ಕೊಟ್ಟು ಕಳಿಸೋ ಜಾತಿಗೆ ಸೇರಿದವ್ ನಾನು. ಗೌರ ಮುಯಿನ ಬೇರೆ ನಿಮ್ಮ ಜೊತೆ ಮುಯಿ ಕೊಡುವಂತ ಈ ಭರಪಾಯಿ ಹತ್ರ ಏನೈತ್ರಿ ಗೌರ? ಆಯ್ತು ಧರ್ಮಣ್ಣ, ಆಯ್ತು. ಈ ಜಗತ್ನಾಗ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ಬರ ಹತ್ರ ಕೈ ಒಡ್ಡಾಕಬೇಕ. ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ. ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಗೌರ ನಿಮ್ಮ ಜೋಡಿ ಮುಯಿ ಕೊಡೋದು ನನ್ನ ಹತ್ರ ಐತೆ. ಇಲ್ರಿ ಗೌರ, ನನ್ನ ಏನೈತ್ರಿಪ್ಪ ನೋಡ್ರಿ, ಈ ಊರ್ ದಂಡ್ಯಾಗ 3 ಎಕರೆ ಜಮೀನ್ ಐತಿ.